ಬಗ್ಗೆ ನಾನು ಕೇಳಿದೆ. ಬಹಳ ಸಂತೋಷ. ಈ ರಾಜಕುಮಾರ ಆಗಿರೋದಂತ ಗುರುಗಳ ಆಶೀರ್ವಾದದಿದ್ರೆ, ಗುರುಗಳ ಆಶೀರ್ವಾದ ಅಂದಿದ್ರೆ ಎಂತ ಬೇಕಂತ ಸಾಧನೆ ಮಾಡ್ಬೋದು. ಎಲ್ಲ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಎಲ್ಲ ಅಭಿಮಾನಿ ದೇವರುಗಳೇ ನಿಮ್ಮ ಮಕ್ಕಳನ್ನ ಅವರನ್ನ ಪ್ರತಿಭೆಗಳನ್ನ ಗೌರವಿಸಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಎಲ್ಲ ಗುರುಗಳಿಗೆ ವಂದಿಸಿ ಗ್ರಾಮಸ್ಥರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಅಭಿಮಾನಿ ದೇವರುಗಳೇ, ರಾಜಕುಮಾರ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ನಿಮ್ಮ ಚಪ್ಪಾಳೆಯಲ್ಲಿ ರಾಜಕುಮಾರ ಇದ್ದಾನೆ. ನಿಮ್ಮ ಪ್ರೀತಿ ಪ್ರೋತ್ಸಾಹದಲ್ಲಿ ರಾಜಕುಮಾರ ಇದ್ದಾನೆ. ಎಲ್ಲರಿಗೂ ನಮಸ್ಕಾರ. ರೆಬೆಲ್ ಸ್ಟಾರ್ ಅಂಬರೀಶ್ ಅವರು ವೇದಿಕೆ ಮೇಲೆ ಬಂದ್ರೆ ಹೇಗಿರುತ್ತೆ? ಚಪ್ಪಾಳೆ ಕೊಡಬೇಕು ದಯವಿಟ್ಟು ಎಲ್ಲ ತಂದೆ ತಾಯಿಗಳು ಹಾಗೂ ಮಕ್ಕಳು, ಯುವಕರು, ಪುಟಾಣಿ ಮಕ್ಕಳು ಜಮಾಯಿಸಬೇಕು. ರೆಬೆಲ್ ಸ್ಟಾರ್ ಅಂಬರೀಶ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರೆ ಯಾವ ರೀತಿ ಮಾತಾಡ್ತಿದ್ರು ಅಂದ್ರೆ, ನಿಮ್ಮನ್ನು ನೋಡ್ತಾ ಇದ್ರೆ ಬಹಳ ಸಂತೋಷ. ನಮ್ಮ ಗ್ರಾಮದಲ್ಲಿ ನಮ್ಮ ಭಾರತದ ಸಂಸ್ಕೃತಿ, ನಮ್ಮ ಕನ್ನಡಿಗರ ಒಂದು ಸಂಸ್ಕೃತಿ ಅನ್ನೋದು ಉಳ್ಕೊಂಡಿದೆ ಅಂತ ಹೇಳಿದ್ರೆ ನಮ್ಮ ಹಳ್ಳಿಗಳಲ್ಲಿ ಅದನ್ನ ಇವತ್ತು ನಾನು ಕಾಣ್ತಾ ಇದ್ದೆ. ನಿಜವಾಗ್ಲೂ ನಮ್ಮ ಪ್ರಕಾಶ್ ನಮಗೆ ಬಹಳ ಒಂದು ಪ್ರೀತಿಯಿಂದ ನೀವು ಬರಬೇಕು ಅಂತ ಕೇಳಿದಾಗ ನಾನು ಹೇಳಿದೆ, ಖಂಡಿತ ಬರ್ತೀನಿ ಸರ್ ಅಂತ. ಇಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತ ಹಿರಿಯರಿಗೆ, ಸಿದ್ದಣ್ಣ ಅವರಿಗೆ, ವಕೀಲರಿಗೆ, ಅವರಿಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನು ಹೇಳುತ್ತಾ ಗುರುವಂದನ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮಂಡ್ಯ ಹುಡುಗ ಪಾರ್ಟಿ ಮಾಡೋಣ ಅಂತ ಕರೀತಾರೆ. ಇದು ಕೋಡೆಯನವರ ಗ್ರಾಮ, ದೈವಿಕತೆಗೆ, ದೇವರು, ಸಂಸ್ಕಾರಕ್ಕೆ ಹೆಸರಾಗಿರುವಂತ ಗ್ರಾಮ. ಇಂಥ ಗ್ರಾಮದಲ್ಲಿ ಅಂತ ಕರೆ ನಾಳೆ ಮಂಡ್ಯಕ್ಕೆ ಸಿಗ್ತೀರಿ. ಧನ್ಯವಾದಗಳು. ಅಂಬರೀಶ್ ಅವರು ಓಟ್ ಹಾಕ್ತಾರೆ, ಓಟ್ ಬೇಕು, ಸಾಯಿಸ್ತಾರೆ, ಸಾಯ್ಬೇಕು, ಅವನ ಆಡ್ದಂಗೆ ಆಡ್ಬೇಕು. ಬಾಂಬೆ ಈಗ ನಮ್ಮ ಟೈಗರ್ ಪ್ರಭಾಕರ್ ಅವರು ನೋಡ್ಬಿಟ್ರೆ ತೊಟ್ಟು ಬಿಡ್ತಾನೆ. ಈಗ ನೋಡಿ, ಈ ಪ್ರಪಂಚದಲ್ಲಿ ನಾನು ಅನ್ನೋರ್ನ ಜನ ಬೇಗ ನೆನ್ಪಿಡ್ತಾರೆ. ನಾವು ನಮ್ಮವರು ಅನ್ನೋರ್ನ ಜನ ಶಾಶ್ವತವಾಗಿ ನೆನ್ಪಿಟ್ಕೋತಾರೆ. ಲೈಫ್ ಲಾಂಗ್ ನೆನ್ಪಿಟ್ಕೋತಾರೆ. ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಅಕಾಲಿಕವಾಗಿ ಆಗ್ಲಿದ್ರು ಕೂಡ ನಾವೆಲ್ಲ ಇವತ್ತು ಅವ್ರನ್ನ ಪರಮಾತ್ಮ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಅವ್ರು ಮಾಡಿರುವಂತ ಸಾಮಾಜಿಕ ಸೇವೆ, ಅವ್ರು ಮಾಡಿರುವಂತ ಒಂದು ಜನಕಲ್ಯಾಣ ಕಾರ್ಯಕ್ರಮ ಎಲ್ರಿಗೂ ಒಳ್ಳೆದಾಗ್ಲೇ. ಈ ಒಂದು ಕಾರ್ಯಕ್ರಮಕ್ಕೆ, ಗುರುವಂದನ ಕಾರ್ಯಕ್ರಮಕ್ಕೆ ನಾವು ಕಳಿಸಿದ್ದಕ್ಕೆ ಧನ್ಯವಾದ. ಜೋರಾದ ಚಪ್ಪಾಳೆ ನಮ್ಮ ಟೈಗರ್ ಪ್ರಭಾಕರ್ ಅವರಿಗೆ. ಈಗ ನಮ್ಮ ಶಂಕರ್ನಾಗ್ ಅವರು ವೇದಿಕೆಗೆ ಬಂದ್ರೆ ಹೇಗಿರುತ್ತೆ? ಜೋರಾದ ಚಪ್ಪಾಳೆ ಬರಬೇಕು ಮಕ್ಕಳು. ಹೀಗೆ ಚಪ್ಪಾಳೆ ಹೊಡ್ತಾ ಇರಿ. ಒಂದೊಂದು ಕೇಳಿಸ್ತಾ ಇದೆ ಅಂತ, ಒಂದೊಂದೇ ಕೇಳಿಸ್ತಾ ಇದೆ ಅಂತ. ನಮಸ್ಕಾರ ನೋಡ್ತಾ ಇದ್ರೆ ಬಹಳ ಸಂತೋಷ ಆಗುತ್ತೆ. ನೋಡಿ, ಕರ್ನಾಟಕದಲ್ಲಿ ಶಂಕರ್ನಾಗ್ ಸತ್ತು ಎಷ್ಟು ವರ್ಷ ಆದ್ರು ಧ್ವನಿ ಕೇಳಿಸಿದ ತಕ್ಷಣ ನೀವು ಕೊಡುವಂತ ಚಪ್ಪಾಳೆ ನಿಜವಾಗ್ಲೂ ಈ ಶಂಕರ್ನಾಗ್ ಮತ್ತೆ ಹುಟ್ಟಬೇಕು ಅಂತ ಹೇಳಿದ್ರೆ ಈ ಕರ್ನಾಟಕದಲ್ಲಿ ಮತ್ತೆ ಕಲಾವಿದರಾಗಿ ಹುಟ್ಟಿ ನಿಮ್ಮೆಲ್ಲರ ಒಂದು ಸೇವೆ ಮಾಡಕ್ಕೆ, ಕಲಾ ಸೇವೆ ಮಾಡಕ್ಕೆ ಖಂಡಿತ ಒಂದು ಇರ್ತಾರೆ ಸ್ನೇಹಿತರೆ. ಎಲ್ಲ ಕೊಳೆಯವರ ಗ್ರಾಮಸ್ಥರಿಗೆ, ತಾಯಂದ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಜೋರಾದ ಚಪ್ಪಾಳೆ. ದಯವಿಟ್ಟು ಅಲ್ಲಿ ಇರಂತ ಎಲ್ಲ ನಮ್ಮ ಊರಿನ ಹಿರಿಯರು ಕೊಳೆಯನೂರು ಗ್ರಾಮದಲ್ಲಿ ಇವತ್ತು ಗುರುವಂದನ ಕಾರ್ಯಕ್ರಮ, ಅಪೂರ್ವ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ನೋಡಿ ಎಷ್ಟು ಸಂತೋಷ ಆಗಿದೆ ಅಂತ ಹೇಳಿದ್ರೆ ದಾವಣಗೆರೆ ದುರ್ಗಮ್ಮನ ಜಾತ್ರೆ ನೋಡದಂಗೆ ಆಗ್ತಿದೆ. ಶಿವನಿ, ನಮ್ಮ ಗ್ರಾಮಸ್ಥರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಕೊಳೆಯನೂರು ಗ್ರಾಮದಲ್ಲಿ ಹಿರಿಯರು ಆಗಿದ್ದಾರೆ ಅಂತ ಹೇಳಿದ್ರೆ ಈ ಕಾರ್ಯಕ್ರಮ ನೋಡಿದ್ರೆ ಗೊತ್ತಾಗ್ತದೆ. ಹಿರಿಯರು ಕೂಡ ಹಿರಿಯರ ಮಾತನ್ನ ಕೇಳ್ತಾರೆ ಅನ್ನೋದು ಈ ಕಾರ್ಯಕ್ರಮ ನೋಡಿದ್ರೆ ಅರ್ಥ ಆಗ್ತೈತಿ. ಶಿವನಿ, ಮನೆಯಲ್ಲಿ ನಮ್ಮ ಏನ್ರಿ ಇಟ್ಟು ಮಾಡಿ ಕಾಯ್ತಾವ್ರೆ ಪ್ರಕಾಶ್ ಅವ್ರಿ. ಶಂಭುಲಿಂಗ ಬರ್ತೀನಿ ಶಿವ.
ಶ್ರೇಷ್ಠವಾದ ಒಂದು ಧೀರೇಂದ್ರ ಗೋಪಾಲ್ ಅವರು. ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತು ಸಂದರ್ಭದಲ್ಲಿ ಬಹಳ ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಯಾಕೆಂದ್ರೆ ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕು, ಕನ್ನಡದ ಸಂಸ್ಕೃತಿ ಬೆಳಿಬೇಕು ಅಂತ ಹೇಳಿದ್ರೆ ಗ್ರಾಮದಲ್ಲಿ ಇದರ ಕಾರ್ಯಕ್ರಮಗಳು ನಡೀತಾ ಇರಬೇಕು. ಜೋರಾದ ಚಪ್ಪಾಳೆ ಬರಲಿ ನಮ್ಮ ಹಿರಿಯರಿಗೆ, ಗ್ರಾಮಸ್ಥರಿಗೆ, ಅಥವಾ ವಿಶೇಷವಾಗಿ ತಾಯಂದರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಈ ನಿಮ್ಮ ಸುಚೇಂದ್ರ ಪ್ರಸಾದ್ ಕಡೆಯಿಂದ ಭರಪೂರ್ವಕವಾದಂತಹ ಧನ್ಯವಾದಗಳು. ನಮಸ್ಕಾರ. ಕೊನೆಯದಾಗಿ ಸಾಹಸ ಸಿಂಹ ವಿಷ್ಣುವರ್ಧನ್. ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಅವರ ಧ್ವನಿಯನ್ನು ಅನುಕರಣೆ ಮಾಡೋದು ಬಹಳ ಕಷ್ಟ. ಎಲ್ಲ ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಅವರ ಅಭಿಮಾನಿಗಳಿಗೋಸ್ಕರ ಅವರ ಧ್ವನಿ ಅನುಕರಣೆ ಪ್ರಯತ್ನ. ಏನಿಲ್ಲ, ನೀನು ಮಂತ್ರಿ ಆದ್ರೆ ನಾನು ರಾಜ. ರಾಜ ಸಿಂಹ, ಸಾಹಸ ಸಿಂಹ. ಒಬ್ಬ ರೈತ, ನಿಜವಾದ ಯೋಧ ಯಾರು ಗೊತ್ತಾ? ನಿಜವಾದ ಹೀರೋ ಯಾರು ಗೊತ್ತಾ? ಅನ್ನ ನೀಡುವಂತ ರೈತ, ಅವನ ನಿಜವಾದ ಹೀರೋ. ಎಲ್ಲ ಕುಟುಂಬದ ಜವಾಬ್ದಾರಿ ವಹಿಸಿಕೊಳ್ಳುವಂತ ಪ್ರತಿಯೊಬ್ಬ ತಂದೆ, ಅವನ ನಿಜವಾದ ಹೀರೋ. ನಾವೆಲ್ಲ ಸಿನಿಮಾದಲ್ಲಿ ಮಾತ್ರ ಹೀರೋ. ಜೋರಾದ ಚಪ್ಪಾಳೆ.